ನಮಸ್ಕಾರ. ಇಂದಿನ ಈ ಅದ್ಭುತವಾದ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಇವತ್ತು ನಾವು ಆ ಪ್ರಾಚೀನ ಭಾರತದ ದಟ್ಟವಾದ ಕಾಡುಗಳು ಮತ್ತು ಒಂದು ಸೂಪರ್ ಮೆಟಲ್ ಬಗ್ಗೆ ತಿಳ್ಕೊಳ್ಳೋಣ. ಹೌದು, ಆ ಹುಲ್ಲುಗಾವಲುಗಳಲ್ಲಿ ಸುಮ್ನೆ ತಿರುಗಾಡಿಕೊಂಡಿದ್ದ ಜನರು ಹೇಗೆ ದೊಡ್ಡ ದೊಡ್ಡ ಕಿಂಗ್ಡಮ್ಸ್ ಕಟ್ಟಿದ್ರು ಅನ್ನೋದು ನಮ್ಮ ಇಂದಿನ ಮಿಷನ್. ಅಂದ್ರೆ ಆ ಒಂದು ಹೊಸ ಲೋಹ ಸಿಕ್ಕ ಮೇಲೆ ಅವರ ಜೀವನ ಹೇಗೆ ಮ್ಯಾಜಿಕ್ ತರ ಬದಲಾಯಿತು ಅಂತಲ್ವಾ? ಖಂಡಿತ. ಮೊದಲೆಲ್ಲ ಗಂಗಾ ನದಿ ತೀರದಲ್ಲಿ ಬಹಳ ದಟ್ಟವಾದ ಕಾಡುಗಳಿದ್ವು. ಆ ಕಾಡುಗಳನ್ನ ಕತ್ತರಿಸೋಕೆ ಅವರ ಬಳಿ ಗಟ್ಟಿಯಾದ ಆಯುಧಗಳಿರ್ಲಿಲ್ಲ. ವೇಟ್, ಇವಾಗ ನಾವೊಂದು ದೊಡ್ಡ ಮರವನ್ನು ಪ್ಲಾಸ್ಟಿಕ್ ಆಟಿಕೆಯಿಂದ ಕತ್ತರಿಸೋಕಾಗುತ್ತಾ? ಖಂಡಿತ ಇಲ್ಲ ಅಲ್ವಾ? ಹಾಗೆ ಅವರ ಬಳಿ ಇದ್ದ ಮೃದುವಾದ ತಾಮ್ರದಿಂದ ಮರ ಕಡಿಯೋಕಾಗ್ತಾ ಇರ್ಲಿಲ್ಲ. ಹೌದು ಹೌದು, ಸರಿಯಾಗಿ ಹೇಳ್ದ್ರಿ. ಆಮೇಲೆ ಅವರಿಗೆ ಒಂದು ಸೂಪರ್ ಪವರ್ ಸಿಕ್ತು. ಅದೇ ಗಟ್ಟಿಯಾದ ಐರನ್. ವಾವ್! ಈ ಐರನ್ ಕೊಡಲಿ ಸಿಕ್ಕ ಮೇಲೆ ಅವ್ರು ಏನ್ ಮಾಡಿದ್ರು? ಈ ಹೊಸ ಐರನ್ ಆಯುಧಗಳಿಂದ ಅವರು ದೊಡ್ಡ ದೊಡ್ಡ ಕಾಡುಗಳನ್ನೆಲ್ಲ ಕತ್ತರಿಸಿದ್ರು. ಆಮೇಲೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಅಗ್ರಿಕಲ್ಚರ್ ಎಕ್ಸ್ಪ್ಯಾನ್ಷನ್ ಮಾಡಿದ್ರು. ಓಹೋ, ಅಂದ್ರೆ ಜಾಗ ಕ್ಲೀನ್ ಮಾಡಿ ಅಕ್ಕಿ ಗೋಧಿ ಎಲ್ಲ ಬೆಳೆಯೋಕ್ ಶುರು ಮಾಡಿದ್ರು ಅನ್ನಿ. ನಿಜ. ಆ ರೀತಿ ಕೃಷಿ ಶುರುವಾದ್ಮೇಲೆ ಅವರು ಒಂದೇ ಕಡೆ ನೆಲೆಸೋಕೆ ಶುರು ಮಾಡಿದ್ರು. ಇದರಿಂದ ಅಲ್ಲಿನ ರಾಜ ಬಹಳ ಶಕ್ತಿಶಾಲಿ ಆದ್ನ. ಅಂದ್ರೆ ಆ ರಾಜ ತನ್ನದೇ ಆದ ದೊಡ್ಡ ಅರಮನೆ ಮತ್ತು ಸೈನ್ಯವನ್ನ ಕಟ್ಟಿದ್ನಾ? ಖಂಡಿತ. ಹೀಗೇನೆ ಆ ಭೌಗೋಳಿಕವಾದ ಟೆರಿಟೋರಿಯಲ್ ಕಿಂಗ್ಡಮ್ಸ್ ಶುರುವಾದ್ವು. ಅಂದ್ರೆ ಆ ಕಾಲದಲ್ಲಿ ಸಂಪತ್ತು ಅಂದ್ರೆ ಬರೀ ಹಸುಗಳಾಗಿರ್ಲಿಲ್ಲ. ಬದಲಾಗಿ ಯಾರ ಬಳಿ ಎಷ್ಟು ಭೂಮಿ ಇದೆ ಅನ್ನೋದು ಅವರ ಆಸ್ತಿಯಾಯ್ತು ಅಲ್ವಾ? ಹೌದು. ಜನರೆಲ್ಲ ಒಂದೇ ಕಡೆ ದೊಡ್ಡ ಕಿಂಗ್ಡಮ್ನಲ್ಲಿ ಇರೋವಾಗ ಆ ಸಮಾಜವನ್ನ ನಡೆಸಲು ಕೆಲವು ನಿಯಮಗಳು ಬೇಕಾಯ್ತು. ಆ ನಿಯಮಗಳು ಅಂದ್ರೆ ಸ್ಕೂಲ್ನಲ್ಲಿ ಮಕ್ಕಳನ್ನ ಬೇರೆ ಬೇರೆ ಟೀಮ್ ಮಾಡ್ತಾರಲ್ಲ, ಆ ಥರನಾ? ಸ್ವಲ್ಪ ಮಟ್ಟಿಗೆ ಹಾಗೆ. ಸಮಾಜವನ್ನ 4 ಗುಂಪುಗಳಾಗಿ ವಿಂಗಡಿಸುವ ವರ್ಣ ಸಿಸ್ಟಮ್ ಬಂತು. ಓಕೆ. ಈ ವರ್ಣ ಸಿಸ್ಟಮ್ನಲ್ಲಿ ಯಾವ್ಯಾವ ಗುಂಪುಗಳಿದ್ವು? ಇದರಲ್ಲಿ ಪಾಠ ಮಾಡುವ ಬ್ರಾಹ್ಮಿಣ್ ಗುಂಪಿತ್ತು, ಹಾಗೆ ರಕ್ಷಣೆ ಮಾಡುವ ಕ್ಷತ್ರಿಯ ಟೀಮ್ ಇತ್ತು. ಅಂದ್ರೆ ರಾಜರು ಮತ್ತು ಸೈನಿಕರು ಕ್ಷತ್ರಿಯ ಗುಂಪಿಗೆ ಸೇರ್ತಾ ಇದ್ರಲ್ವಾ? ಹೌದು. ಮತ್ತೆ ಕೃಷಿ ಹಾಗೂ ವ್ಯಾಪಾರ ಮಾಡೋರನ್ನ ವೈಶ್ಯ ಅಂತ ಕರೆದ್ರು. ಹಾಗೆ ಎಲ್ಲರಿಗೂ ಸೇವೆ ಮಾಡೋರನ್ನ ಶೂದ್ರ ಅಂತ ಕರೆದ್ರು. ಆದ್ರೆ ಮೊದಲು ಎಲ್ಲರೂ ಸಮಾನರಾಗಿದ್ದರಲ್ವಾ? ಈ ಗುಂಪುಗಳು ಯಾಕೆ ಇಷ್ಟು ಕಟ್ಟುನಿಟ್ಟಾದವು ಅಂದ್ರೆ ಇದು ಸ್ವಲ್ಪ ಅನ್ಯಾಯ ಅನ್ನಿಸ್ತೆ ಅಲ್ವಾ? ನಿಜ. ಮೊದಲು ಇದು ಕೇವಲ ಮಾಡುವ ಕೆಲಸದ ಮೇಲೆ ಇದ್ದ ಗುಂಪುಗಳಾಗಿದ್ವು. ಆದರೆ ಆಮೇಲೆ ಇದು ಬದಲಾಯಿಸಲು ಆಗದಂತೆ ಕಟ್ಟುನಿಟ್ಟಾದವು. ಅಂದ್ರೆ ಹುಟ್ಟಿನ ಆಧಾರದ ಮೇಲೆ ನಿಶ್ಚಯ ಆಗೋಕೆ ಶುರುವಾಯಿತು. ಅಯ್ಯೋ, ಹಾಗಾದ್ರೆ ಇದರಿಂದ ಮಹಿಳೆಯರ ಮೇಲೂ ಏನಾದ್ರೂ ಪ್ರಭಾವ ಆಯ್ತಾ? ಖಂಡಿತ ಆಯ್ತು. ಮಹಿಳೆಯರ ಸ್ವಾತಂತ್ರ್ಯ ಕೂಡ ಬಹಳ ಕಡಿಮೆ ಆಯ್ತು. ಅವರು ಮೊದಲಿಗಿಂತ ಭಿನ್ನವಾಗಿ ಆ ರಾಜಕೀಯದ ಸಭಾ ಮತ್ತು ಸಮಿತಿ ಮೀಟಿಂಗ್ಗಳಿಗೆ ಹೋಗುವಂತಿರ್ಲಿಲ್ಲ. ಓಹೋ, ಅಂದ್ರೆ ಅವರು ಕೇವಲ ಮನೆ ನೋಡಿಕೊಳ್ಳುವ ಕೆಲ್ಸಕ್ಕೆ ಮಾತ್ರ ಸೀಮಿತವಾದರು ಅನ್ನಿ. ಹೌದು. ಈ ರೀತಿ ಹೊರಗಡೆ ಸಮಾಜ ಬದಲಾಗ್ತಿದ್ದಂತೆ ಜನರ ಒಳಗಿನ ಯೋಚನೆಗಳು ಕೂಡ ಬಹಳ ದೊಡ್ಡದಾಗ್ತಾ ಹೋದ್ವು. ಅಂದ್ರೆ ಆ ಯೋಚನೆಗಳು ಹೇಗಿದ್ವು? ನಿಸರ್ಗದ ಬಗ್ಗೆನಾ? ಆರಂಭದಲ್ಲೇ ಹೌದು. ಮೊದಲು ಮಳೆ ತರುವ ಇಂದ್ರ ಮತ್ತು ಬೆಂಕಿಯ ದೇವರು ಅಗ್ನಿ, ಹಾಗೆ ಸೂರ್ಯ ದೇವರು ಸೂರ್ಯ ಅಂತ ಪ್ರಕೃತಿಯನ್ನೇ ಪೂಜಿಸುತ್ತಿದ್ರು. ಓಕೆ, ಬೆಂಕಿಗೆ ತುಪ್ಪ ಮತ್ತು ಹಾಲು ಹಾಕಿ ಯಜ್ಞ ಮಾಡ್ತಾ ಇದ್ರು ಅಲ್ವಾ? ಹೌದು, ಸರಿಯಾಗಿ ನೆನಪಿಸ್ಕೊಂಡ್ರಿ. ದೊಡ್ಡ ದೊಡ್ಡ ಯಜ್ಞಗಳನ್ನ ಮಾಡ್ತಾ ಇದ್ರು. ಇದು ಒಂಥರ ಹೊರಗಿನ ಪ್ರಪಂಚವನ್ನ ನೋಡಿ ಖುಷಿಪಟ್ಟ ಹಾಗೆ ಇದೆ. ಆಮೇಲೆ ಅವರು ತಮ್ಮ ಒಳಗಡೆ ನೋಡೋದು ಶುರು ಮಾಡಿದ ಹೇಗೆ? ಕಾಲ ಕಳೆದಂತೆ ಜನರಿಗೆ ನಾನು ಯಾರು ಮತ್ತು ಈ ಪ್ರಪಂಚ ಎಲ್ಲಿಂದ ಬಂತು ಎಂಬ ಆಳವಾದ ಪ್ರಶ್ನೆಗಳು ಬರೋಕ್ ಶುರುವಾಯ್ತು. ವಾವ್! ಇಂಥ ದೊಡ್ಡ ಪ್ರಶ್ನೆಗಳು ಬಂದಾಗ ಏನಾಯ್ತು? ಆಗ ಹುಟ್ಟಿದ್ದೇ ಆ ಅದ್ಭುತವಾದ ಯೋಚನೆ ಮಾಡುವ ಪುಸ್ತಕಗಳು, ಅಂದ್ರೆ ಉಪನಿಷತ್ಸ್. ಓಹೋ, ಅಂದ್ರೆ ಆ ಹೊರಗಿನ ಪೂಜೆಗಳಿಗಿಂತ ಕಣ್ಣು ಮುಚ್ಚಿ ಯೋಚನೆ ಮಾಡೋಕ್ ಶುರು ಮಾಡಿದ್ರಾ? ಖಂಡಿತ. ಕಣ್ಣು ಮುಚ್ಚಿ ಆಳವಾದ ಮೆಡಿಟೇಷನ್ ಮಾಡುತ್ತಾ ತಮ್ಮ ಒಳಗಿನ ಆತ್ಮನ್ ಅಂದ್ರೆ ಆತ್ಮವನ್ನು ಅರ್ಥ ಮಾಡಿಕೊಳ್ಳಲು ಶುರು ಮಾಡಿದ್ರು. ಆಮೇಲೆ ಇಡೀ ಪ್ರಪಂಚದ ದೊಡ್ಡ ಶಕ್ತಿಯಾದ ಆ ಬ್ರಹ್ಮನನ್ನು ಕೂಡ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ರಲ್ವಾ? ಹೌದು. ಆತ್ಮನ್ ಮತ್ತು ಬ್ರಹ್ಮನ ನಂಟನ್ನು ಹುಡುಕುವ ಪ್ರಯತ್ನ ಇದಾಗಿತ್ತು. ಎಂಥ ಸುಂದರವಾದ ಪಯಣ ಅಲ್ವಾ? ಗಟ್ಟಿಯಾದ ಐರನ್ನಿಂದ ಕಾಡು ಕತ್ತರಿಸುವುದರಿಂದ ಶುರುವಾಗಿ ಆ ಶಾಂತವಾದ ಉಪನಿಷತ್ಸ್ ಮೂಲಕ ಮನಸ್ಸಿನ ಅನ್ವೇಷಣೆ ಮಾಡುವವರೆಗಿನ ಜರ್ನಿ. ನಿಜ. ಮನುಷ್ಯನ ಜೀವನದ ಹೊರಗಡೆ ಮತ್ತು ಒಳಗಡೆಯಾದ ಬಹಳ ದೊಡ್ಡ ಬದಲಾವಣೆಗಳು ಇವು. ಹೌದು. ಇದನ್ನೇ ಯೋಚನೆ ಮಾಡ್ತಾ ಇವತ್ತಿನ ಈ ಅಧ್ಯಯನವನ್ನ ಮುಗಿಸೋಣ. ಮುಂದಿನ ಬಾರಿ ಒಮ್ಮೆ ಕಣ್ಣು ಮುಚ್ಚಿ ಸುಮ್ಮನೆ ಕುಳಿತಾಗ ನಮ್ಮ ಮನಸ್ಸಿನೊಳಗೆ ಆ ಹೊರಗಿನ ಪ್ರಪಂಚಕ್ಕಿಂತಲೂ ದೊಡ್ಡದಾದ ಎಂತಹ ಹೊಸ ರಹಸ್ಯಗಳು ಅಡಗಿವೆ ಅಂತ ಯೋಚನೆ ಮಾಡಬಹುದಲ್ವಾ?